ನಮ್ಮ ಚಾನೆಲ್ಗೆ ಸ್ವಾಗತ. ಕೃಷಿಯಲ್ಲಿ ಕೆಲವೊಮ್ಮೆ ಹೆಚ್ಚು ಶ್ರಮಪಟ್ರೂ ಯಾಕೆ ಸರಿಯಾದ ಫಲಿತಾಂಶ ಸಿಗಲ್ಲ ಅಂತ ಯೋಚನೆ ಮಾಡಿದೀರಾ? ಇಂದು ನಾವು ಕೇವಲ ಸಿಂಪಡಣೆ ಬಗ್ಗೆ ಅಲ್ಲ, ಜ್ಞಾನದಿಂದ ಕೃಷಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆ ಕೆಲ ರೈತರು ಹೆಚ್ಚು ಹೆಚ್ಚು ರಾಸಾಯನಿಕ ಬಳಸಿದ್ರೂ ಇಳುವರಿ ಮಾತ್ರ ಕೈಗೆ ಸಿಗೋದಿಲ್ಲ? ಯಾಕಂದ್ರೆ ಸಿಂಪಡಣೆ ಮಾಡೋದು ನಿಜವಾದ ಪರಿಹಾರ ಅಲ್ಲವೇ ಅಲ್ಲ. ಬದಲಿಗೆ ಯಾವಾಗ ಏನು ಮಾಡಬೇಕು ಅಂತ ನಿರ್ಧಾರ ತಗೊಳ್ಳೋದೇ ನಿಜವಾದ ಪರಿಹಾರ. ಹಾಗಾದ್ರೆ ವ್ಯತ್ಯಾಸವಾದ್ರೂ ಏನು? ಅದುವೇ ಸಮಗ್ರ ಕೀಟ ನಿರ್ವಹಣೆ, ಅಂದ್ರೆ IPM. ಇದನ್ನ ಸಿಂಪಡಣೆಯ ವಿರೋಧಾಭಾಸ ಅಂತ ಕರೀತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪದೇ ಪದೇ ಕೀಟಗಳ ಹಾವಳಿಯಿಂದ ಬೇಸತ್ತಿದ್ದ ರಮೇಶ್ ಅನ್ನೋ ರೈತರ ಅನುಭವವನ್ನ ನೋಡೋಣ. ಹೌದು, ರಮೇಶ್ ಅವರು ಒಂದೇ ಸೀಸನ್ನಲ್ಲಿ 3 ಸಾರಿ ಸಿಂಪಡಣೆ ಮಾಡಿದ್ರು. ಆದ್ರೂ ಪ್ರತಿ ಸಲನೂ ಕೀಟಗಳು ಮೊದಲಿಗಿಂತ ಜಾಸ್ತಿ ಶಕ್ತಿಯುತವಾಗಿ ವಾಪಸ್ ಬರ್ತಿದ್ವು. ಹಾಗಾದ್ರೆ ಎಲ್ಲಿ ತಪ್ಪಾಗ್ತಿತ್ತು? ಅಲ್ಲೇ ಇರೋದು ಅಸಲಿ ವಿಷಯ. ಅವರು ಒಂದು ಕಾಣದ ತಪ್ಪನ್ನು ಮಾಡ್ತಿದ್ರು. ಕೀಟಗಳ ಸಂಖ್ಯೆಯನ್ನ ಪರಿಶೀಲಿಸದೆ ಕುರುಡಾಗಿ ಸಿಂಪಡಣೆ ಮಾಡ್ತಿದ್ರು. ಅಂದ್ರೆ ಒಳದಲ್ಲಿರೋ ಪ್ರತಿಯೊಂದು ಕೀಟಕ್ಕೂ ಸಿಂಪಡಣೆ ಬೇಕಾಗಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅವರು ಮನ ಬಂದಂತೆ ಸಿಂಪಡಿಸಿದ್ರಿಂದ ಕೆಟ್ಟ ಕೀಟಗಳ ಜೊತೆಗೆ ಒಳ್ಳೆ ಕೀಟಗಳನ್ನೂ ಸಾಯಿಸ್ತಿದ್ರು. ಆ ಒಳ್ಳೆ ಕೀಟಗಳೇ ತಮ್ಮ ರಕ್ಷಣಾ ವ್ಯವಸ್ಥೆ ಅನ್ನೋದನ್ನ ಅವರು ಮರ್ತಿದ್ರು. ಹಾಗಾದ್ರೆ ಈ IPM ಅಂದ್ರೆ ನಿಖರವಾಗಿ ಏನು? IPM ಅಂದ್ರೆ ಮೊದಲು ಗಮನಿಸೋದು, ಆಮೇಲೆ ಕ್ರಮ ಕೈಗೊಳ್ಳೋದು. ಇದು ಜ್ಞಾನ ಬಳಸಿ ಕೀಟಗಳನ್ನ ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿಡೋದು. ಇದ್ರಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೇದು ಹೊಲವನ್ನ ನಿರಂತರವಾಗಿ ಗಮನಿಸೋದು. ಎರಡನೇದು ಎಷ್ಟು ಹಾನಿಯಾದ್ರೆ ಕ್ರಮ ತಗೋಬೇಕು ಅನ್ನೋ ಒಂದು ಮಿತಿಯನ್ನ ನಿರ್ಧಾರಿಸೋದು. ಮೂರನೇದು ಜೈವಿಕ ನಿಯಂತ್ರಣ, ಅಂದ್ರೆ ಉಪಕಾರಿ ಕೀಟಗಳನ್ನ ಬಳಸೋದು. ಕೊನೆಯದಾಗಿ ಬೇರೆ ದಾರಿನೇ ಇಲ್ಲ ಅಂದಾಗ ಮಾತ್ರ ರಾಸಾಯನಿಕಗಳನ್ನ ಬಳಸೋದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, IPM ಕೀಟನಾಶಕಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಹೇಳಲ್ಲ, ಬದಲಿಗೆ ಅವುಗಳನ್ನ ಬುದ್ಧಿವಂತಿಕೆಯಿಂದ ಬಳಸಿ ಅಂತ ಹೇಳುತ್ತೆ. ಹೌದು, ನಮ್ಮ ಹೊಲದಲ್ಲೇ ನಮ್ಗೆ ಸಹಾಯ ಮಾಡೋಕೆ ಅಂತ ಒಂದು ಗುಪ್ತ ಸೈನ್ಯ ಇರುತ್ತೆ. ಇವು ನಮ್ಮ ಮಿತ್ರ ಕೀಟಗಳು. ಈ ಕೀಟಗಳು ರೈತರಿಗೆ ಸಹಾಯ ಮಾಡುತ್ತವಾ? ಖಂಡಿತ. ಉದಾಹರಣೆಗೆ ಲೇಡಿಬರ್ಡ್ ಜೀರುಂಡೆಗಳು ಹೇಣುಗಳನ್ನ ತಿನ್ನುತ್ತವೆ. ಲೇಸ್ವಿಂಗ್ಗಳು ಸಣ್ಣ ಕೀಟಗಳನ್ನ ನಿಯಂತ್ರಿಸುತ್ತವೆ. ಜೇಡಗಳು ರಾತ್ರಿಯಲ್ಲಿ ಬೇಟೆಯಾಡುತ್ತವೆ. ಅಂದ್ರೆ ರಮೇಶ್ ಅವರು ತಮಗೆ ಗೊತ್ತಿಲ್ಲದ ಹಾಗೆ ಈ ಸಹಾಯಕ ಕೀಟಗಳನ್ನೇ ಸಾಯಿಸ್ತಿದ್ರು. ಹೌದು, ಅರಿವಿಲ್ಲದೆ ಹಾಗೆ ಮಾಡ್ತಿದ್ರು. ಆದ್ರೆ IPM ಬಗ್ಗೆ ತರಬೇತಿ ಪಡೆದ ನಂತರ ರಮೇಶ್ ಅವರು ತಮ್ಮ ಕೃಷಿ ಮಾಡುವ ವಿಧಾನವನ್ನೇ ಬದಲಾಯಿಸಿಕೊಂಡ್ರು. ಅವರು ಪರಿಸರ ಇಂಜಿನಿಯರಿಂಗ್ ಅನ್ನೋ ತಂತ್ರವನ್ನ ಬಳಸಿದ್ರು. ತಮ್ಮ ಹೊಲದ ಸುತ್ತ ಚೆಂಡು ಹೂವು, ಸೂರ್ಯಕಾಂತಿ ಅಂತ ಗಿಡಗಳನ್ನ ನೆಟ್ರು. ಉಪಕಾರಿ ಕೀಟಗಳನ್ನ ಆಕರ್ಷಿಸೋಕೆ ಅಲ್ವಾ? ಹೌದು, ಅವರು ಸಿಂಪಡಣೆಯನ್ನ ಕಡಿಮೆ ಮಾಡಿದ್ರು ಮತ್ತು ಕೀಟಗಳ ಹಾವಳಿ ನಿಯಂತ್ರಣಕ್ಕೆ ಬಂತು. ಹಾಗಾದ್ರೆ ಇಳುವರಿ ಏನಾಯ್ತು? ಅದ್ಭುತ ಫಲಿತಾಂಶ ಬಂತು. ಅವರ ಖರ್ಚು ಕಡಿಮೆ ಆಯಿತು, ಮಣ್ಣಿನ ಆರೋಗ್ಯ ಸುಧಾರಿಸಿತು ಮತ್ತು ಇಳುವರಿ ಸ್ಥಿರವಾಯಿತು. ಅಂದ್ರೆ IPMನಿಂದ ಹಣನೂ ಉಳಿಯಿತು, ಬೆಳೆನೂ ಉಳಿಯಿತು. ಹಣ ಮತ್ತು ಬೆಳೆ ಮಾತ್ರವಲ್ಲ, ಪರಿಸರ ವ್ಯವಸ್ಥೆಯೂ ಉಳಿಯಿತು. ಹಾಗಾದ್ರೆ ರಾಸಾಯನಿಕಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆಯಾ? ಇಲ್ಲ. ರಾಸಾಯನಿಕಗಳು ಕೊನೆಯ ಆಯ್ಕೆ. ಸರಿಯಾದ ಕೀಟ, ಸರಿಯಾದ ಸಮಯ ಮತ್ತು ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ಅದು ಸ್ಮಾರ್ಟ್ ಕೃಷಿಯಾಗಿತ್ತೆ. ನಿಮ್ಮ ಹೊಲದಲ್ಲೂ ಕೀಟಗಳ ಹಾವಳಿ ಪದೇ ಪದೇ ಮರುಕಳಿಸುವ ಅನುಭವ ಆಗಿದೆಯಾ? ಒಂದು ವೇಳೆ ಬೆಳೆ ನಿರ್ದಿಷ್ಟ IPM ಬಗ್ಗೆ ಮಾರ್ಗದರ್ಶನ ಬೇಕಿದ್ರೆ ಕಾಮೆಂಟ್ಗಳಲ್ಲಿ ಎಸ್ ಅಂತ ತಿಳಿಸಿ. ಹಾಗಾದ್ರೆ ಇದರ ಸಾರಾಂಶ ಇಷ್ಟೇ. ಮೊದಲು ಗಮನಿಸಿ, ಉಪಕಾರಿ ಕೀಟಗಳನ್ನ ರಕ್ಷಿಸಿ, ಪರಿಸರದ ಸಮತೋಲನವನ್ನ ಬಳಸಿ ಮತ್ತು ಅನಿವಾರ್ಯವಾದಾಗ ಮಾತ್ರ ಸಿಂಪಡಿಸಿ. ಯಾಕಂದ್ರೆ ಜಾಣ್ಮೆಯ ಕೃಷಿ ಅಂದ್ರೆ ಅದು ತಿಳುವಳಿಕೆಯುಳ್ಳ ಕೃಷಿ. ಬನ್ನಿ, ನಾವೆಲ್ಲರೂ ಸೇರಿ ಜಾಣ್ಮೆಯಿಂದ ಕೃಷಿ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.